ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ಗೆಸ್ಟ್ ಯಾರು ಅಂತ ನೋಡೋಣವಾ? ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದೆ ಗಾಯತ್ರಿ ಪ್ರಭಾಕರ್ ಮತ್ತು ಎಂ ವಿ ಪ್ರಭಾಕರ್ ಅವರ ಏಕೈಕ ಪುತ್ರಿ. ಸೊ ಯು ಗೆಸ್ಟ್ ಇಟ್ ರೈಟ್, ಅನು ಪ್ರಭಾಕರ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡ ಚಿತ್ರರಂಗದ ಅಭಿನಯ ಸರಸ್ವತಿ ಅನು ಪ್ರಭಾಕರ್ ಮುಖರ್ಜಿ. ಹೇಗಿದ್ದೀರಾ ಚೈತ್ರ? I'm good. Nice to see you. ತುಂಬಾ ದಿನಗಳ ವರ್ಷಗಳ ನಂತರ ಭೇಟಿ ಮಾಡಿ. And so my first question to you, how does it feel? ಹೆಂಗ ಅನ್ಸುತ್ತೆ ಅಭಿನಯ ಸರಸ್ವತಿ? I think ಜನರಲ್ ಆಗಿ ಅದೆಲ್ಲ ರೆಜಿಸ್ಟರ್ ಆಗಲ್ಲ, you just feel as normal ಅಲ್ಲ. ಅನು ಅಂತಂದ್ರೆ ಅನು ಅಷ್ಟೇ. ಇದು ಇಷ್ಟು ವರ್ಷದ ನಿಮ್ಮ ಕೆಲಸ ನೀವ್ ಮಾಡಿರೋದು ಎಲ್ಲ ಒಂದೆಲ್ಲೋ ಒಂದ್ ಕಡೆ ವ್ಯಾಲಿಡೇಟ್ ಆಗ್ತಾ ಇದೆ ಅನ್ಸಲ್ವಾ? ಖಂಡಿತ ಅನ್ಸುತ್ತೆ. ಖುಷಿ ಅಂತೂ ಕೊಡತ್ತೆ, ಲೈಕ್ ಇವಾಗ ನೀವ್ ಹೇಳ್ತಾ ಇದ್ದಿದ್ ಕೇಳ ಖುಷಿ ಅನ್ನಿಸ್ತು. ಬಟ್ ನಾವಾಗೆ ನಾರ್ಮಲ್ ಆಗಿದ್ದಾಗ ಅದೆಲ್ಲ ತಲೆಗೆ ಬರಲ್ಲ. ಸೊ ಐ ಥಿಂಕ್ ದಟ್ಸ್ ವಾಟ್ ಹೆಲ್ಪ್ಸ್ ಯು ಸ್ಟೇ ನಾರ್ಮಲ್ ಅಂಡ್ ಗ್ರೌಂಡೆಡ್ ಅನ್ಸುತ್ತೆ. ಸೊ ಜನರನ್ನ ಮೀಟ್ ಮಾಡಿದಾಗ ಜನರು ನೋಡೋದು, ಅವ್ರ ಅಪ್ರಿಶಿಯೇಟ್ ಮಾಡೋದು, ಅದು ಯಾವಾಗ್ಲೂ ಯು ಆರ್ ಎನ್ ಆಕ್ಟ್ರೆಸ್, ನಿಮ್ಗೆ ಗೊತ್ತು. ಜನ ರೆಕಗ್ನೈಸ್ ಮಾಡಿದಾಗ, ಮಾತಾಡ್ಸಿದಾಗ, ಪ್ರೀತಿ ತೋರಿಸಿದಾಗ ಖುಷಿ ಅಂತೂ ಆಗುತ್ತೆ. ಸೊ ಇವತ್ತು ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು. ಇವತ್ತು ಯಾರು ಬರ್ತಾ ಇದಾರೆ ನಿಮ್ಗೆ ಅಡ್ಗೆ ಮಾಡ್ಕೊಡಕ್ಕೆ? ಐ ಥಿಂಕ್ ನನ್ನ ಲೈಫ್ ಅಲ್ಲಿ ಅಡ್ಗೆ, ಊಟ ಅದಕ್ಕೆ ಸಿನಾನಿಮಸ್ ಅಂದ್ರೆ ಅಮ್ಮ. ಸೊ ಮದರ್ಸ್ ಆರ್ ಸಿನಾನಿಮಸ್ ಅಲ್ವಾ? ಸೊ ಐ ಥಿಂಕ್ ಅಮ್ಮ ಬರ್ತಿದ್ದಾರೆ. ಸೊ ಅಮ್ಮನ್ನ ವೆಲ್ಕಮ್ ಮಾಡೋಣ. ಖಂಡಿತ. ಸೊ ವೀಕ್ಷಕರೇ, ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದೆ ಗಾಯತ್ರಿ ಪ್ರಭಾಕರ್. ಲೆಟ್ಸ್ ವೆಲ್ಕಮ್ ಹರ್. I'm excited to see my mother. I know. Hi. Hello auntie. Hi. ನೀವು ಅನುಗೆ ಪ್ರತಿ ಸತಿ ಸೆಟ್ ಅಲ್ಲಿ ನೀವೇ ಫುಲ್ ಕಿಚನೆಟ್ ತಗೊಂಡು ಹೋಗ್ತಿದ್ರಂತೆ. ಹೊರಗಡೆ ಫುಡ್ ಎಲ್ಲ ತಿಂದು ಏನಾದ್ರೂ ಅಪ್ಸೆಟ್ ಆದ್ರೆ, ಅಂಡ್ ಶಿ ವಾಸ್ ನ್ಯೂ ಟು ದಿಸ್ ಇಂಡಸ್ಟ್ರಿ. ಅದಕ್ಕೆ ಒಂದು ಕಿಚನ್ ಕಿಟ್ ಅಂತ ಮಾಡ್ಬಿಟ್ಟಿದ್ದೆ. ಅದ್ರಲ್ಲಿ ಒಗ್ಗರಣೆ ಡಬ್ಬಿಯಿಂದ ಹಿಡ್ಕೊಂಡು ಅಕ್ಕಿವರೆಗೂ, ಗೋಧಿ ಹಿಟ್ಟವರೆಗೂ ಎಲ್ಲ ರೆಡಿ ಇರೋದು. ವಾಟ್ ಎವರ್ ಶಿ ಯೂಸ್ ಟು ಡಿಮ್ಯಾಂಡ್ ಅದನ್ನ ಅಲ್ಲೇ ಮಾಡಿ ಕೊಡ್ತಾ ಇದ್ದೆ. ಇವತ್ತು ಏನ್ ಮಾಡ್ಕೊಡ್ತಿದ್ದೀರಾ ಆಂಟಿ? ನಮ್ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ಮಾಡಿ. ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್. ಸೊ ಅದಕ್ಕೆ ಏನೇನ್ ಸಾಮಗ್ರಿ ಬೇಕು ಅಂತ? ನಾನು ಇದು 2 ಸ್ಟೆಪ್ ಇದೆ. ಒಂದು ಮಂಚೂರಿಯನ್ ಮಾಡ್ಬಿಡ್ತೀನಿ. ಆಮೇಲೆ ಫ್ರೈಡ್ ರೈಸ್ ನಾನು ದಾವತ್ ಬ್ರೌನ್ ರೈಸ್ ನ ಕುಕ್ ಮಾಡಿ ತಗೊಂಡ್ ಬಂದಿದ್ದೀನಿ. ಯಾಕಂದ್ರೆ ಟೈಮ್ ಕನ್ಸಂಪ್ಷನ್, ಹಾಫ್ ಅನ್ ಅವರ್ ನೆನೆ ಹಾಕ್ಬೇಕು, ಎಲ್ಲ ತುಂಬಾ ಜಾಸ್ತಿ ಪ್ರೊಸೀಜರ್. ಅದಕ್ಕೆ ಏನೇನ್ ಐಟಮ್ಸ್ ಬೇಕು ಅಂತ ಹೇಳ್ತೀನಿ. ವೆಜಿಟೇಬಲ್ಸ್ 2 ತರ ಕಟ್ ಮಾಡಿರೋದು. ದಿಸ್ ಇಸ್ ಫಾರ್ ಫ್ರೈಡ್ ರೈಸ್, ದಿಸ್ ಇಸ್ ಫಾರ್ ಮಂಚೂರಿಯನ್. ಓಕೆ, ಕ್ಯಾಬೇಜ್, ಕ್ಯಾರೆಟ್ ಅಂಡ್ ಫ್ರೆಂಚ್ ಬೀನ್ಸ್ ಮಿಕ್ಸ್ಡ್. ಆಮೇಲೆ ದಿಸ್ ಇಸ್ ಸ್ಪ್ರಿಂಗ್ ಆನಿಯನ್ಸ್ ಓನ್ಲಿ ಫಾರ್ ಫ್ರೈಡ್ ರೈಸ್. ಕ್ಯಾಪ್ಸಿಕಮ್ ಆಲ್ಸೋ. ಆಮೇಲೆ ಗ್ರೀನ್ ಚಿಲ್ಲೀಸ್. ಆಮೇಲೆ ಇದು ಗಾರ್ಲಿಕ್ ಅಂಡ್ ಸ್ಮಾಲ್ ಪೀಸಸ್ ಗಾರ್ಲಿಕ್, ಜಿಂಜರ್, ಟೊಮೆಟೊ ಸಾಸ್, ಮೈದಾ ಹಿಟ್ಟು, ಕಾರ್ನ್ಫ್ಲವರ್, ಆಯಿಲ್ ಟು ಫ್ರೈ, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಸ್ಮಾಲ್ ಕಟ್ ಆನಿಯನ್ಸ್, ಗಾರ್ಲಿಕ್ ಅಂಡ್ ಜಿಂಜರ್ ಸಣ್ಣ ಕಟ್ ಮಾಡಿರೋದು, ಸಾಲ್ಟ್ ಫಾರ್ ಟೇಸ್ಟ್ ಅಂಡ್ ರೆಡ್ ಚಿಲ್ಲಿ ಪೌಡರ್, ಅಚ್ಚಮೆಣಸಿನ ಪುಡಿ ಅಷ್ಟೇ. ಸೊ ಇವಾಗ ಶುರು ಮಾಡೋಣ. ಫಸ್ಟ್ ನಾನು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಇಟ್ಬಿಡ್ತೀನಿ. ಮಂಚೂರಿಯನ್ಗೆ ಎಣ್ಣೆ ಕಾಯ್ತಾ ಇರ್ಲಿ. ಸಿಮ್ಮಲ್ಲಿ ಇಟ್ಟಿದ್ರೆ ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಹಾಕಿದೀನಿ. ಈಗ ಅದು ಕಾಯ್ತಾ ಇರ್ಲಿ, ಸಿಮ್ಮಲ್ಲಿ ಇಟ್ಟಿರ್ತೀನಿ ಒಂದ್ ಸ್ವಲ್ಪ. ಓಕೆ, ನಾವು ಏನೇನ್ ಮಿಕ್ಸ್ ಮಾಡ್ಕೋಬೇಕು ಮಂಚೂರಿಯನ್ಗೆ ಅಂತ ಹೇಳ್ತೀನಿ. 1 ಸ್ಪೂನ್ ಕೊಡಮ್ಮ. ಇದು 3 ತರಕಾರಿ ಅಂದ್ರೆ ಕ್ಯಾರೆಟ್, ಫ್ರೆಂಚ್ ಬೀನ್ಸ್ ಮತ್ತೆ ಎಲೆಕೋಸು. ಅದನ್ನ ಸಣ್ಣಗೆ, ತುಂಬಾ ಅಂದ್ರೆ ಅಷ್ಟು ಸಣ್ಣಗೆ ಹೆಚ್ಚಿರೋದು. ಇದು ಸ್ಪ್ರೌಟೆಡ್ ಹೆಸರು ಕಾಳು. ಇದು ನಾನು ಹೊಸದಾಗಿ ಮಂಚೂರಿಯನ್ ಇದನ್ನ ಯೂಸ್ ಮಾಡಬಹುದು ಮಕ್ಕಳಿಗೆ, ಎಸ್ಪೆಷಲಿ ನನ್ನ ಮೊಮ್ಮಗನ್ಗೆ ಬಾಕ್ಸ್ ಕಳಿಸೋವಾಗ ನಾನು ಹೆಲ್ದಿ ಆಗಿರೋದನ್ನ ನೋಡಿ ಇದ್ ಮಾಡ್ತೀನಿ. ದಿಸ್ ಇಸ್ ಲಿಟಲ್ ಒಂದು ಫ್ಯೂ ಗ್ರೀನ್ ಚಿಲ್ಲೀಸ್, ಕಟ್ ಗ್ರೀನ್ ಚಿಲ್ಲೀಸ್, ಹಸಿಮೆಣಸಿನಕಾಯಿ. ಆಮೇಲೆ 1/2 ಸ್ಪೂನು ವಿನೆಗರ್. ಜಾಸ್ತಿ ಬೇಡ, ಯಾಕಂದ್ರೆ ಸೋಯಾ ಎಲ್ಲಾನು ಟ್ಯಾಂಗಿ ಟೇಸ್ಟೇ ಇರುತ್ತೆ. ಇದು ರೆಡ್ ಚಿಲ್ಲಿ ಪೌಡರ್. ಓಕೆ, ಮೆಣಸಿನಕಾಯಿ, ರೆಡ್ ಚಿಲ್ಲಿ ಪೌಡರ್ ಎರಡು. ಹೌದು, ಮೆಣಸಿನಕಾಯಿ ಸ್ವಲ್ಪ ಹಾಕ್ದೆ ಅಷ್ಟೇ. ರೆಡ್ ಚಿಲ್ಲಿ ಪೌಡರ್ 1/2 ಸ್ಪೂನ್ ಹಾಕಿದ್ದೀನಿ. ಸೋಯಾ ಸಾಸ್ ಎಲ್ಲಾನು 1 ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನ್. ದಿಸ್ ಇಸ್ ರೆಡ್ ಚಿಲ್ಲಿ ಸಾಸ್. Okay. Oh, auntie, red chili powder, green and red chilies, yes. and red chili and this is green chili sauce. Each will have different taste. Okay. ಅದು ಎಲ್ಲ ಮಿಕ್ಸ್ ಆದ್ರೇನೆ ತುಂಬಾ ಚೆನ್ನಾಗಿರೋದು. Chinese style. ಈಗ ನನ್ನ ಅಳತೆ
ಕೈಯಲ್ಲಿ ಕೈ ಎಳತೆ. ಸ್ಪೂನು ನನ್ಗೆ ಸರಿ ಹೋಗಲ್ಲ. ಎಲ್ಲಾ ಐಟಮ್ ಅಲ್ಲೂ ಇದಿರುತ್ತಲ್ವಾ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಮಿಕ್ಸ್ ಮಾಡ್ಕೊಂಡು ಈಗ ಬೈಂಡಿಂಗಿಗೆ ವಿ ನೀಡ್ ಕಾರ್ನ್ಫ್ಲವರ್ ಅಂಡ್ ಮೈದಾ. ಜಸ್ಟ್ ಒಂದ್ ಸ್ವಲ್ಪ 1 ಸ್ಪೂನ್. ಓಕೆ. ಬೈಂಡಿಂಗಿಗೆ ಜಾಸ್ತಿ ಬೇಡ, 1.5 ಸ್ಪೂನ್ ಹಾಕಿದ್ದೀನಿ. 1.5 ಸ್ಪೂನ್ ಮೈದಾ. ದಿಸ್ ಇಸ್ ಕಾರ್ನ್ಫ್ಲವರ್. ಓಕೆ. ಸೇಮ್ 1.5 ಸ್ಪೂನ್ ಕಾರ್ನ್ಫ್ಲವರ್. ಓಕೆ. ಓಕೆ. ಈಗ ನಾನು ನೀರ್ ಹಾಕೊಳ್ಳಲ್ಲ, ಓಕೆ. ಆದಷ್ಟು ಇದ್ರಲ್ಲೇ ಕಲಿಸ್ತೀನಿ. ಬೇಕಂದ್ರೆ ಸ್ಪ್ರಿಂಕಲ್ ಮಾಡ್ಕೋಬಹುದು ನೀರು. ಓಕೆ. ಉಂಡೆ ಕಟ್ಟಕ್ ಬರ್ಲಿಲ್ಲ ಅಂದಾಗ ಒಂದು ಮರ್ತೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್. ಓಕೆ. 4 ಟೇಬಲ್ ಸ್ಪೂನ್ ಅಷ್ಟು. ನಮ್ಗೆಲ್ಲ ಏನ್ ಗೊತ್ತಾ ಮರಿ, ಇದೇ ಅಳತೆ. ಇದಾದ್ರೆ ಟೀ ಸ್ಪೂನು, ಇದಾದ್ರೆ ಟೇಬಲ್ ಸ್ಪೂನ್, ಇದಾದ್ರೆ ಸೌಟು. ಆದ್ರೆ ಆಂಟಿ ಇಷ್ಟು ವರ್ಷದ ನಿಮ್ ಎಕ್ಸ್ಪೀರಿಯನ್ಸ್, ಸೊ ಕೈ ಅಳತೆ. ನಾವ್ ವೀಕ್ಷಕರಿಗೆಲ್ಲ ಎಷ್ಟು ಅಂತ ನಾವ್ ಹೇಳ್ಬೇಕಲ್ವಾ? ಅಮ್ಮಂಗ್ ನಾನು ಫೋನ್ ಮಾಡಿದಾಗ ಹಂಗೆ ಆಗುತ್ತೆ. ಸಮಥಿಂಗ್ ಐ ಕಾಲ್ ಚೈತ್ರ ಕೇಳಕ್ಕೆ, ಅಮ್ಮ ಇದು ಹೆಂಗ್ ಮಾಡದಮ್ಮ ಅಂತ. ಅಯ್ಯೋ, ಅಂದಾಜಲ್ಲಿ ಹಾಕು ಅಂತಾರೆ. ಅಂದಾಜಲ್ಲಿ ನಾನು ಅಲ್ಲಿ ಟೆಲ್ಲರ್, ಅಮ್ಮ ಪ್ಲೀಸ್ ಹೇಳು ಕರೆಕ್ಟ್ ಆಗಿ ಎಷ್ಟು. ದೆನ್ ಶಿಲ್ ಥಿಂಕ್, ಯೋಚನೆ ಮಾಡ್ಬಿಟ್ಟು ನನ್ನ ಇದಕ್ಕೆ ಯೋಚನೆ ಮಾಡಿ, ಓಕೆ ಇದೊಂದು 1 ಟೇಬಲ್ ಸ್ಪೂನು, ಇದೊಂದು 1/4 ಸ್ಪೂನ್, ಹಿಂಗೆ ಶಿಲ್ಸೆ ನೋಡು ಕಣ್ಣಲ್ತೆ ಹೌ ವಿಲ್ ಯು ಡೂ ಅಂತ. ಸೊ ಆಂಟಿ ನೌ ಐ ಆಮ್ ಆಡಿಂಗ್ ಓಕೆ ಗಾರ್ಲಿಕ್. 1 ಟೇಬಲ್ ಸ್ಪೂನ್ ಆಫ್ ಗಾರ್ಲಿಕ್. ಎಷ್ಟು ಹಾಕಿದ್ರು ನಿಮ್ಗೆ ಈ ತರ ಮಂಚೂರಿಯನ್ ಅದಕ್ಕೆಲ್ಲ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ. 1 ಟೇಬಲ್ ಸ್ಪೂನ್ ಚಾಪ್ ಜಿಂಜರ್. ಸೊ ಆಂಟಿ ನೀವ್ ಕಲ್ಸ್ತಾ ಇರಂಗೆ ಒಂದ್ ಮಾತು, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಎಂಟರ್ ಆಗೋದು. ಓಕೆ. ಬಟ್ ನಿಮ್ಗೆ ಎಂಟರ್ ಆಗೋದು ನಿಮ್ಗೆ ಇಷ್ಟ ಇರ್ಲಿಲ್ಲ, ಅವ್ರು ಎಂಟರ್ ಆಗಿದ್ದು ಇಟ್ ವಾಸ್ ಬೈ ಚಾನ್ಸ್. ಹೌದು. ಆಕ್ಚುಲ್ ಆಗಿ ನಮ್ಮ ಇಡೀ ಕೈಪು ವಂಶಕ್ಕೆ ನಾನೊಬ್ಳೆ ಹೆಣ್ಮಗಳು ಆರ್ಟಿಸ್ಟ್ ಅಂತ ಬಂದಿದ್ದು. ನಮ್ಮಮ್ಮ ಅಫ್ಕೋರ್ಸ್ ಆಕಾಶವಾಣಿ ಆರ್ಟಿಸ್ಟು, ಕಲಾವಿದೆ, ಒಳ್ಳೆ ಸಿಂಗರು, ಒಳ್ಳೆ ಡ್ರಾಮಾ ಆರ್ಟಿಸ್ಟು. ಸ್ವಲ್ಪ ನೀರ್ ಕೊಡ್ತೀಯ ಕೈಗೆ ಹಚ್ಕೊಳಕ್ಕೆ. ಇದ್ರಲ್ಲಿ ಹಾಕ್ಲಾ? ನನ್ನಿಬ್ರು ಅಸಿಸ್ಟೆಂಟ್ಸ್ ಏನ್ ಚೆನ್ನಾಗಿ ಹೆಲ್ಪ್ ಮಾಡ್ತಿದಾರಪ್ಪ. ಮನೇಲಿ ನಾನೇ ಅದ್ರ ಕೈ ತೊಳ್ಕೊಂಡು ಹೋಗಿ ತಗೊಂಡು ನಾನು ಇಟ್ಕೋತೀನಿ. ಓಕೆ. ಇದನ್ನ ಕೈ ಅಷ್ಟ್ ಚೆನ್ನಾಗಿ ಮಾಡಿದ್ರೆ ನಾವು ತಿನ್ಬೇಕಲ್ಲ. ನಿಂಗೆ ಈ ತರ ಉಂಡೆ ಬರುತ್ತೆ. ಯಾಕಂದ್ರೆ ಎಷ್ಟು ಸಣ್ಣ ಕಟ್ ಮಾಡಿದ್ರು ಕೂಡ ಉಂಡೆ ಮಾಡೋದು ಕಷ್ಟ. ಜೋರಿದೆ ಉರಿ. ಇರ್ಲಿ ನಾನು ಹೊಡಿದೇ ಇದ್ದಂಗೆ. ಒಡಿಯಲ್ಲ. ಇವಾಗ ಕಾರ್ನ್ಫ್ಲೋರ್ ಮತ್ತೆ ಬೈಂಡಿಂಗ್ ಹಾಕಿರೋದ್ರಿಂದ ಅದು ಜಾಸ್ತಿ ಹಾಕಿಲ್ಲ ನಾನು, ಸ್ವಲ್ಪ ಹಾಕಿದ್ದೀನಿ. 1.5 ಸ್ಪೂನ್ ಅಷ್ಟೇ. ಟೇಬಲ್ ಐ ಮೀನ್ ನಿಂದು ಟೀ ಸ್ಪೂನ್. ನಿಮ್ ಕೈ ಇದಾಂಟಿ, ಅದು ನಾವೇನಾದ್ರೂ ಹಾಕಕ್ ಹೋದ್ರೆ ಹಿಂಗೆಲ್ಲ ಹರಡ್ಕೊಂಡು ಬಾಣ್ಲಿನಲ್ಲಿ ಇದು ಆಕ್ಚುಲ್ ಆಗಿ ನೀನ್ ಮುಟ್ ನೋಡು ಯಾವ್ದು ನೈಸ್ ಆಗಿಲ್ಲ, ಎಲ್ಲ ವೆಜಿಟೇಬಲ್ಸ್ ಇದು ಎಲ್ಲ. ಬಟ್ ಆ ಬೈಂಡಿಂಗ್ ಇಂದಾಗಿ ತ್ರಿವೇಣಿ ಕಥಾ ಸಂಗಮ ಅಂತ ನಮ್ಮ ಹೀರೋಯಿನ್ ಆರ್ತಿ ಇದಾರಲ್ಲ, ಅವ್ರ ಡೈರೆಕ್ಷನ್ ಅಲ್ಲಿ ಟಿವಿ ಸೀರಿಯಲ್ ಮಾಡ್ತಾ ಇದ್ದೆ. ಅದು ಆ ಬಿಲ್ಡಿಂಗ್ ಪಕ್ಕದಲ್ಲೇ ಚಪಲ ಚೆನ್ನಿಗರಾಯ ಶೂಟಿಂಗ್, ಭಾರ್ಗವ ಕಾಶಿನಾಥ್ ಹೀರೋ, ಅದ್ರ ಶೂಟಿಂಗ್ ನಡೀತಾ ಇತ್ತು. ಆವತ್ತು 12:30 ಸ್ಕೂಲ್ ಬಿಟ್ಬಿಡ್ತು. ಬಟ್ ಬೇಬಿ ಸಿಟ್ಟಿಂಗ್ ಅವತ್ ರಜಾ. ಎಲ್ಲಿ ಬಿಡೋದು, ನನ್ ಗಂಡ ಪಾಪ ಆಫೀಸ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಿನ್ ಶೂಟಿಂಗ್ ಹತ್ರ ಕರ್ಕೊಂಡ್ ಬಂದ್ ಬಿಡ್ತೀನಿ, ಮಗುನ್ ನೋಡ್ಕೋ ಸರಿ ಅಂತ ಬಿಟ್ಟು ಹೋದ್ರು. ನನ್ನ ಕಥಾ ಸಂಗಮ ಅಲ್ಲಿ 1-2-3 ಮಕ್ಕಳು ಆಕ್ಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಇದು ಫುಟ್ಪಾತ್ ಮೇಲೆ ಬೀದಿಲ ಆಟ ಆಡ್ತಾ ಇತ್ತು ಶಿವನಗರಲ್ಲಿ. ಪಕ್ಕದ ಮನೆಯಲ್ಲೇ ಶೂಟಿಂಗ್ ಅಲ್ಲ, ಅಲ್ಲಿ ಭಾರ್ಗವ ಇವಳನ್ನ ನೋಡಿದಾರೆ. ನೋಡ್ಬಿಟ್ಟು ಅವ್ರ ತಲೆಗೆ ಐಡಿಯಾ ಬಂದಿದೆ. ಟೈಟಲ್ ಸಾಂಗ್ ಒಂದಿತ್ತು ಚಪಲ ಚೆನ್ನಿಗರಾಯದು. ಅದಕ್ಕೆ ಒಂದು ಮಗು, ಗಂಡ ಹೆಂಡತಿ ಎಷ್ಟು ನಂಬಿರ್ತಾಳೆ, ಗಂಡ ಕಣ್ಣ ಮುಚ್ಚೆ ಆಟ ಮಗುನ ಆಡ್ಸೋ ಟೈಮ್ನಲ್ಲಿ ಏನೋ ಲವ್, ಮನೆ ಕೆಲಸದವಳ ಜೊತೆ ಆತರ, ಅದನ್ನ ಇದೆಲ್ಲ ನೋಡ್ಬಿಟ್ಟಿರತ್ತೆ. ಅದೇ ಟೈಟಲ್ದು ಕಥೆನೇ ಅದು. ಸೊ ಅದು ಇವಳು ತುಂಬಾ ಚೆನ್ನಾಗಿರ್ತಾಳೆ, ನಿನ್ ಮಗಳ ಕೈಯಲ್ಲಿ ಮಾಡ್ಸೋಮ್ಮ. ಯಾವತ್ತು ಸರ್ ಶೂಟಿಂಗು, ನಾಳೆ ಸ್ಕೂಲ್ ಇದೆ, ಅದಕ್ಕೆ ಅಂದ್ರೆ ನಾಳೆನೆ ಮಾಡ್ಬಿಡೋಣ, 1 ದಿವಸ ರಜಾ ಹಾಕ್ಸು ಸಾಕು. ಸರಿ ಇದನ್ನ ಕೇಳಿದ್ರೆ ಮಾಡ್ತೀನಿ ಅಂತು. ಆಟ ಆಡ್ತಿತ್ತಲ್ಲ, ಅದೇನೋ ನಾನು ಕ್ಯಾಮ್ರಾ ಅಲ್ಲಿ ಇದ್ದಿದ್ದು ಅದೆಲ್ಲ ನೋಡಿ ಏನೋ ಆಸೆ ಆಯ್ತೋ ಏನ್ ಡಿಸೈಡ್ ಮಾಡೋದ್ಲ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಕರ್ಕೊಂಡು ಹೋದೆ. ಅದು ಏನಂದ್ರೆ ಒಂದೇ ಒಂದು, ಅವಳ ಜೊತೆಗೆ ನಾನೇ ಅವಳ ತಾಯಿ. ಆ ರೋಲ್ ನಾನೇ ಮಾಡ್ಬೇಕಿತ್ತು. ನಾನು ಕುಣಿಗಲ್ ನಾಗಭೂಷಣ್ ತಂದೆ ತಾಯಿ, ಇವಳು ಆ ಮಗು ಪಾರ್ಟ್. ಚೈತ್ರ ನಂಬಲ್ಲ, ನನ್ಗೆ ಇವತ್ತು ಆ ಹುಡುಗಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಷ್ಟು ದೃಷ್ಟಿ ತೆಗೆದು ಕಳಿಸ್ತೀನಿ. ಮೇಕಪ್ ಇಲ್ಲ, ಇದಿಲ್ಲ, ಏನಿಲ್ಲ, ಒಂದು ಫ್ರಾಕ್ ಹಾಕೊಂಡು ಎಲ್ಲ ಆ ಸಾಂಗ್ಗೆ ಒಂದೊಂದೇ ಟೇಕಲ್ಲಿ ಓಕೆ ಮಾಡಿದಾಳೆ. ಯಾವ ತರ ನನ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಂದ್ರೆ, ಏನೋ ಬೈ ಬ್ಲಡ್ ಅದಕ್ಕೆ ಬಂದಿರ್ಬೇಕು, ನಾನು ಅದನ್ನ ಕಟ್ ಮಾಡಬಾರ್ದು ಅಂತ. ತಾಯಿಯಾಗಿ ಮಗಳು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಏನೋ ಯಾವ ತರ ಫೀಲಿಂಗ್ ಇರುತ್ತೆ ಅಂತ ಅಲ್ವಾ. ಆಮೇಲೆ ಆ ತರ ಅವಳು ಎಂಟ್ರಿ ಆದ್ಲು. ನನ್ಗೆ ಇಷ್ಟ ಇಲ್ದೇ ಇದ್ರು.
But today I'm happy that she has made her own place and this thing. Oh, she is like, she has her own place, she has her own following, everything. What a artist. ಅಂದ್ರೆ ಇವಾಗ ನಿಮ್ಗೆ ಅವ್ರನ್ನ ನೋಡಿದ್ರೆ so many hit movies, you know, ಡೈರೆಕ್ಟರ್ಗಳು they wait for her, you know, dates and they come. ಇವತ್ತಿಗೂನು ಯಾವ್ದೇ ಇದ್ರು ಅವ್ರಿಗೋಸ್ಕರ ಅಂತಾನೆ ರೋಲ್ಸ್ ಬರ್ದು ಅವ್ರನ್ನೇ ಬಂದು ಅಪ್ರೋಚ್ ಮಾಡಿ ಹೇಗೆ ಅನ್ಸುತ್ತೆ ಆಂಟಿ? So happy to Baba has given her everything, fame, everything. More than anything, he has made her a perfect human being. ತುಂಬಾ ಜನ ಇಂಡಸ್ಟ್ರಿಲಿ ಆ ಮಾತನ್ನ ಹೇಳ್ತಾರೆ, ಒಂದು ಅಪರೂಪದ ಮಗು ಅಂತ. I have known Anu for the last 15-16 years. She's the most down to earth. ಅಲ್ವಾ? ಸೊ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಅವಳಿಗೆ ಡೆಡಿಕೇಶನ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ತುಂಬಾ ಪ್ರೀತಿಯಿಂದ ಮಾಡ್ತಾಳೆ. overdose of praising ಆಯ್ತು ನನಗೆ ಇವಾಗ. Those things it has added ಅವಳು ಇದಕ್ಕೆ ಫೇಮ್ಗೆ ಎಲ್ಲ ಅದು ಬೋನಸ್ ಪಾಯಿಂಟ್ಸ್ ಅಂತ. ಇವಾಗ ಇಷ್ಟು ಖುಷಿ ಪಡ್ತೀರಲ್ಲ ಆಂಟಿ, ಬಟ್ ಮಧ್ಯದಲ್ಲಿ ನೀವು ಅವ್ರನ್ನ ಯಾಕೆ ಸ್ಟಾಪ್ ಮಾಡಿದ್ರಿ? ಯು ವಾಂಟೆಡ್ ಹರ್ ಟು ಸ್ಟಾಪ್ ಆಕ್ಟಿಂಗ್ ಅಲ್ವಾ? ಅದು ಮೇನ್ ಥಿಂಗ್. ಈ ಚೈಲ್ಡ್ ಆರ್ಟಿಸ್ಟ್ಗಳಿಗೆ ಒಂದು ಶಾಪ, ದೇ ಕಾಂಟ್ ಎಂಜಾಯ್ ದರ್ ಚೈಲ್ಡ್ಹುಡ್ ಡೇಸ್. ಓಕೆ, ಅವಳು ಪಾಪ ಬೆಳಗ್ಗೆ 7:30-8 ಗಂಟೆಗೆ, ನಾನು ನನ್ನ ಪ್ರೊಫೆಷನ್ ತುಂಬಾ ಬಿಸಿ ಇದ್ದೆ, ಅವ್ರ ಅಪ್ಪ ಪಾಪ ಆಫೀಸಿಗೆ ರಜಾ ಹಾಕ್ಬಿಟ್ಟು ಕರ್ಕೊಂಡು ಹೋಗೋರು. 1 by 1 ಫಿಲ್ಮ್ಸ್ ಅವಳು ಮಾಡ್ತಾನೆ ಇದ್ಲು. ಅಷ್ಟರಲ್ಲಿ ಅವಳು ಕರಾಟೆ ಕಳಿಸ್ತಾ ಇದ್ದೆ ಸಾಟರ್ಡೆ ಸಂಡೇಸ್. ಆಮೇಲೆ ಭರತನಾಟ್ಯ, ಪದ್ಮಿನಿ ರವಿ ಹತ್ರ ಭರತನಾಟ್ಯ ಕಲಿತಾ ಇದ್ದೆ. ಟೂ ಮೆನಿ ಥಿಂಗ್ಸ್. ರಾತ್ರಿ ಶೂಟಿಂಗ್ ಇಂದ ಬಂದು 10:30-11 ಗಂಟೆ ಮೇಲೆ ಕ್ಲಾಸ್ ವರ್ಕ್, ಟೀಚರ್ ಕೊಟ್ಟಿರೋ ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದು. ತುಂಬಾ ಹೊಟ್ಟೆ ಉರಿಯೋದು. ಶಿ ಈಸ್ ಮಿಸ್ಸಿಂಗ್ ಸಚ್ ಅ ಗೋಲ್ಡನ್ ಪೀರಿಯಡ್. ದಟ್ ಇಸ್ ಏಜ್. ನಮ್ ಕಾಲೋನಿಲಿ ಸುಮಾರು 68 ಮನೆಯಲ್ಲಿ ಇವಳು ಏಜ್ದು ಒಂದು 20-30 ಮಕ್ಕಳಿದ್ರು. ಅವರೆಲ್ಲ ಆಟ ಆಡ್ತಾ ಇದ್ರೆ ಇದು ಶೂಟಿಂಗ್ ಗಾಡಿಯಿಂದ ಬರೋದು, ಕೆಳಗಡೆ ಇಳಿಯೋದು. ಸೊ ದೋಸ್ ಥಿಂಗ್ಸ್ ಮೇಡ್ myself and my husband felt very bad. We are not doing justification to her. ಇದು ಬೇಡ, ಅವಳ ಬಾಲ್ಯನ ನಾವು ಕಸಿತಾ ಇದೀವಿ, ಇನ್ ಸಾಕು ಇವಳು ಆಕ್ಟ್ ಮಾಡಿದ್ದು ಅಂತ ನಿಲ್ಲಿಸ್ಬಿಟ್ವಿ. ಇಂಗ್ಲಿಷ್ ಫಿಲ್ಮ್ ಒಂದು ಮಾಡಿದ್ಲು, ಇಟಾಲಿಯನ್ ಪ್ರೊಡಕ್ಷನ್ ಅಲ್ಲಿ. ಅದು ಮಾಡಿದ್ಲು. ಅದ್ರಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡ್ಲು. ಮೇನ್ ರೋಲು ಎಲ್ಲಾ ದೊಡ್ಡ ದೊಡ್ಡ ಘಟಾನುಘಟಿಗಳು. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಹಾಲಿವುಡ್ ಆಕ್ಟರ್, ಚೈಲ್ಡ್ ಆರ್ಟಿಸ್ಟ್. ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವಳು ಅಲ್ಲಿನೂ ಕೂಡ ಆ ಹೀರೋಯಿನ್ಗಳಿಗೆ ಇದರಿಂದ ಬಂದಿದ್ರಲ್ಲ, US, ಇದು UK ಇಂದ ಎಲ್ಲ, ಅವ್ರ ತರಾನೇ ಇವಳಿಗೂ ಸಪರೇಟ್ ವೆಹಿಕಲ್, 5 star ಹೋಟೆಲ್ ಎಲ್ಲ. ವೆರಿ ಪ್ರೊಫೆಷನಲ್ ಸೆಟಪ್ ಚೈತ್ರ. ಇಟಾಲಿಯನ್ ಪ್ರೊಡಕ್ಷನ್, ಅದು ಇಂಗ್ಲಿಷ್ ಮೂವಿ. ಈಗ ಮಂಚೂರಿ ರೆಡಿ ಆಗಿದೆ. ನನ್ಗೆ ಒಂದು ಬೌಲ್ ಇದು ಕೊಡು, ಸಾಸ್ ಪ್ಯಾನ್. ಐ ಮೀನ್ ವಾಟ್ ಇಸ್ ದಿಸ್, ಫ್ರೈಯಿಂಗ್ ಪ್ಯಾನ್. ಓಕೆ, ನಾನು ಫ್ರೈಡ್ ರೈಸ್ ಮಾಡ್ಕೊಳಕ್ ರೆಡಿ ಮಾಡಿ.